ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧ 37ನೇ ದಿನಕ್ಕೆ ಕಾಲಿಟ್ಟಿದೆ. ಇಸ್ರೇಲ್ ಮತ್ತು ಅಮೆರಿಕ ದಾಳಿಯಿಂದ ಇರಾನ್ನಲ್ಲಿ ಇವರಿಗೆ 3531 ಮಂದಿ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ ದಾಳಿಯಿಂದಾಗಿ ಲೆಬನಾನ್ನಲ್ಲಿ 1368 ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಇರಾನ್ ಪ್ರತಿದಾಳಿಗೆ 13 ಅಮೆರಿಕ ಸೈನಿಕರು ಸಾವನ್ನಪ್ಪಿದ್ದಾರೆ ಅಂತ WHO ಅಂಕಿಅಂಶ ರಿಲೀಸ್ ಮಾಡಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಮತ್ತೆ ಇರಾನ್ಗೆ ಕಠಿಣ ಎಚ್ಚರಿಕೆ ಕೊಟ್ಟಿದ್ದಾರೆ. 48 ಗಂಟೆಯೊಳಗೆ ಶಾಂತಿ ಮಾತುಕತೆಗೆ ಮುಂದಾಗಬೇಕು, ಇಲ್ಲವಾದ್ರೆ ಹರ್ಮುಜ್ ಜಲಸಂಧಿಗೆ ವಿಧಿಸಿರುವ ದಿಗ್ಬಂಧನ ತೆರವು ಮಾಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಟ್ರಂಪ್ ಕೊಟ್ಟಿದ್ದ 10 ದಿನಗಳ ಗಡುವು ಇನ್ನೆರಡೇ ದಿನಗಳಲ್ಲಿ ಮುಗಿಯಲಿದೆ. ಇನ್ನೆರಡು ದಿನಗಳಲ್ಲಿ ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡದೇ ಇದ್ರೆ ಮತ್ತಷ್ಟು ಘೋರವಾಗಿ ದಾಳಿ ಮಾಡ್ತೀವಿ ಅಂತ ಟ್ರಂಪ್ ಟ್ರೂತ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇರಾನ್ನ ನಿರ್ಬಂಧದ ನಡುವೆಯೂ ಭಾರತದ 8 ಹಡಗುಗಳು ಹರ್ಮುಜ್ ದಾಟಿ ಬಂದಿವೆ. LPG ಟ್ಯಾಂಕರ್ ಗ್ರೀನ್ ಸಾನ್ವಿ ಜಲಸಂಧಿ ದಾಟಿ ಭಾರತದತ್ತ ಹೊರಟಿದೆ. ಶಿವಾಲಿಕ್, ನಂದಾದೇವಿ, ಜಗ್ ಲಾಡ್ಕಿ, ಪೈನ್ ಗ್ಯಾಸ್, ಜಗ್ ವಸಂತ, BW ಟಯರ್, BW ಎಲ್ಮ್ ಈಗಾಗಲೇ ಭಾರತಕ್ಕೆ ಆಗಮಿಸಿದ್ವು. ಇನ್ನೆರಡೇ ದಿನಗಳಲ್ಲಿ ಗ್ರೀನ್ ಸಾನ್ವಿ ಹಡಗು ಭಾರತಕ್ಕೆ ಬಂದು ತಲುಪುತ್ತೆ. ಸಾನ್ವಿ ಆಗಮನದ ಮೂಲಕ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಈ ಮಾರ್ಗದಲ್ಲಿ ಅತಿ ಹೆಚ್ಚು ಹಡಗುಗಳನ್ನು ದಾಟಿಸಿದ ಹೆಗ್ಗಳಿಕೆ ಭಾರತದ್ದೇ ಆಗಿದೆ. ವಾಣಿಜ್ಯ ಗ್ಯಾಸ್ ವಿಚಾರವಾಗಿ ದೆಹಲಿ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ. ವಾಣಿಜ್ಯ ಸಿಲಿಂಡರ್ ಬಳಸೋ ಹೋಟೆಲ್ ಸೇರಿದಂತೆ ಉದ್ಯಮಗಳು ಕಡ್ಡಾಯವಾಗಿ PNG ಸಂಪರ್ಕ ಪಡೆಯಬೇಕು ಅಂತ ಸೂಚನೆ ಕೊಡಲಾಗಿದೆ. PNGಗೆ ಅರ್ಜಿ ಸಲ್ಲಿಸಿದ್ರೆ ಮಾತ್ರ ಉದ್ಯಮಗಳಿಗೆ LPG ಪೂರೈಕೆ ಮಾಡೋದಾಗಿ ದೆಹಲಿ ಸರ್ಕಾರ ಆದೇಶ ಕೊಟ್ಟಿದೆ. PNG ಸಂಪರ್ಕದ ಬಗ್ಗೆ ಖಚಿತಪಡಿಸಿಕೊಂಡು LPG ಪೂರೈಸಿ ಅಂತ ಗ್ಯಾಸ್ ಸರಬರಾಜು ಕಂಪನಿಗಳಿಗೆ ಸೂಚನೆ ಕೊಡಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧ 37 ದಿನಗಳಾದರೂ ಇನ್ನೂ ನಿಂತಿಲ್ಲ. ಪರಿಣಾಮ ರಾಜ್ಯದ ಹಲವೆಡೆ ಆಟೋ LPGಗೆ ಸಂಕಷ್ಟ ಶುರುವಾಗಿದೆ. ಆಟೋಗಳಿಗೆ ಗ್ಯಾಸ್ ಸಿಗದೆ ಚಾಲಕರು ಪರದಾಡುವಂತಾಗಿದೆ. ಗದಗ ಜಿಲ್ಲೆಯಲ್ಲಿ ಗ್ಯಾಸ್ ಬೆಲೆ ಏರಿಕೆ, ಇನ್ನೊಂದು ಕಡೆ ಪ್ರಯಾಣಿಕರು ಬರ್ತಾ ಇಲ್ಲ ಅಂತ ಚಾಲಕರು ಗೋಳಾಡಿದ್ದಾರೆ. LPG ಬೆಲೆ ಕಡಿಮೆ ಮಾಡಬೇಕು, ಇಲ್ಲವಾದರೆ ಹೋರಾಟ ಮಾಡೋದಾಗಿ ಆಟೋ ಚಾಲಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಎಫೆಕ್ಟ್ನಿಂದಾಗಿ ಪೆಟ್ರೋಲ್, ಗ್ಯಾಸ್ ಜೊತೆಗೆ ನೇಕಾರಿಕೆ ಮೇಲೂ ಪರಿಣಾಮ ಬೀರಿದೆ. ಕಚ್ಚಾ ವಸ್ತುವಿನ ಬೆಲೆಯಲ್ಲಿ ಏರಿಕೆ ಹಿನ್ನೆಲೆ ಸಂಕಷ್ಟ ಎದುರಾಗಿದೆ. ಬೆಳಗಾವಿ ನಗರದಲ್ಲಿ 12,000 ವಿದ್ಯುತ್ ಮಗ್ಗ ಇವೆ. ಮೆಟಾಲಿಕ್ ಫಿಲ್ಮ್, ಪಾಲಿಸ್ಟರ್ ಫಿಲ್ಮ್ ದರ ನಿರಂತರ ಏರಿಕೆ ಆಗ್ತಾ ಇದ್ದು ನೇಕಾರರು ಸಂಕಷ್ಟ ಎದುರಿಸ್ತಾ ಇದ್ದಾರೆ. 230 ರೂಪಾಯಿ ಇದ್ದ ಪ್ರತಿ ಕೆಜಿ ಮೆಕ್ಯಾನಿಕಲ್ ಫಿಲ್ಮ್ 295 ರೂಪಾಯಿಗೆ ಏರಿಕೆ ಆಗಿದೆ. ಪಾಲಿಸ್ಟರ್ ಫಿಲ್ಮ್ ದರ 30 ರೂಪಾಯಿ ಏರಿಕೆ ಆಗಿದೆ. ಪ್ರತಿ ಸೀರೆ ತಯಾರಿಕೆಯಲ್ಲಿ 100 ರಿಂದ 200 ರೂಪಾಯಿ ದರ ಏರಿಕೆ ಆಗ್ತಾ ಇದ್ದು ಸೀರೆಗಳಿಗೆ ಸೂಕ್ತ ಮಾರುಕಟ್ಟೆ ಕಲ್ಪಿಸೋಕೆ ನೇಕಾರರು ಒತ್ತಾಯಿಸುತ್ತಿದ್ದಾರೆ. ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಬಾಗಲಕೋಟೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ತೀವ್ರ ಪೈಪೋಟಿ ನಡೀತಾ ಇದ್ದು ಬೈ ಎಲೆಕ್ಷನ್ ಗೆಲ್ಲೋಕೆ ಸಿಎಂ ಸಿದ್ದರಾಮಯ್ಯ ಶತ ಪ್ರಯತ್ನ ಮಾಡ್ತಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಯತೀಂದ್ರಗೆ ಹೆಚ್ಚುವರಿ ಜವಾಬ್ದಾರಿ ಕೊಟ್ಟಿದ್ದು ಬಾಗಲಕೋಟೆ ಟ್ರೆಂಡ್ ನೋಡಿ ಇನ್ನಷ್ಟು ತಂತ್ರಗಾರಿಕೆ ಮಾಡೋಕೆ ಸೂಚನೆ ಕೊಡಲಾಗಿದೆ. ಚುನಾವಣೆ ಟ್ರೆಂಡ್ ಬದಲಾಯಿಸಿ ಕಾಂಗ್ರೆಸ್ ಅಲೆ ಹೆಚ್ಚಿಸುವ ತಂತ್ರ ರೂಪಿಸಿ ಅಂತ ಸಿಎಂ ಸೂಚಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಮತದಾರರನ್ನ ಸೆಳೆಯೋಕೆ ಬೂತ್ ಮಟ್ಟದಿಂದ ಇನ್ನಷ್ಟು ಪ್ರಚಾರಕ್ಕೆ ಸಲಹೆ ಕೊಟ್ಟಿದ್ದಾರೆ. ಬಿಜೆಪಿ ಒಲವಿರೋ ಬೂತ್ಗಳಲ್ಲಿ ಮತದಾರರನ್ನ ಮನವೊಲಿಸಿ ಅನುಕಂಪದ ಅಲೆಯನ್ನ ಹೆಚ್ಚಿಸೋಕೆ ಪ್ರಯತ್ನಿಸಿ ಅಂತ ಸೂಚಿಸಿದ್ದಾರೆ. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಬಸವೇಶ್ವರ ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಗಲಾಟೆ ಕೂಡ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಕೇಸರಿ ಶಾಲು ಹಾಕಿಕೊಂಡು ಕ್ಯಾಂಪಸ್ನಲ್ಲಿ ಓಡಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ವಿರುದ್ಧ ಕರಪತ್ರ ಹಂಚಿದ್ದಾರೆ ಎನ್ನಲಾಗಿದೆ. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಲಾಯಿತು. ಕೇಸರಿ ಶಾಲ್ ಹಾಕೊಂಡು ಓಡಾಡಿರೋ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಳಿಕ ನವನಗರ ಠಾಣೆ ಎದುರು ಹೈ ಡ್ರಾಮಾ ನಡೆದಿದ್ದು ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆಯಿತು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಣ ರಂಗೇರಿದೆ. ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಕೇಂದ್ರ ಸಚಿವ HD ಕುಮಾರಸ್ವಾಮಿ ತೆರೆದ ವಾಹನದಲ್ಲೇ ಮತಯಾಚನೆ ಮಾಡಿದ್ದಾರೆ. ಕಾಯಪೇಟೆ ದೇವಸ್ಥಾನದಿಂದ ಆರಂಭಗೊಂಡ ರೋಡ್ ಶೋ ದೊಡ್ಡಪೇಟೆ ಹೊಂಡದ ಸರ್ಕಲ್ವರೆಗೂ ಪ್ರಚಾರ ನಡೆದಿದೆ. ಇನ್ನು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರನ್ನ ಗೆಲ್ಲಿಸಿ ಅಂತ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರದು ರಾಜ್ಯದ ಜನತೆ ಮೇಲೆ ತೆರಿಗೆ ಹಾಕಿ ಜನಗಳಿಂದಾನೇ ಕಿತ್ತು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ ಅಂತ ಗುಡುಗಿದ್ರು. ಇವತ್ತು ಬಾಗಲಕೋಟೆಯಲ್ಲಿ ಕೇಂದ್ರ ಸಚಿವ HDK ಪ್ರಚಾರ ಮಾಡಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ
ಎಚ್ಡಿಕೆ ಪ್ರಚಾರ ಮಾಡಲಿದ್ದು ಬಾಗಲಕೋಟೆ ಕ್ಷೇತ್ರದ ಹಲವು ನಗರಗಳಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಪ್ರಚಾರ ಮಾಡಲಿದ್ದಾರೆ. ಬೈ ಎಲೆಕ್ಷನ್ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಇವತ್ತು ಕೇರಳ ಪ್ರಚಾರದ ಅಖಾಡಕ್ಕಿಳಿಯಲಿದ್ದಾರೆ. ಇವತ್ತು ಸಂಜೆ 5 ಗಂಟೆಗೆ ಕಾಸರಗೋಡಿನ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವರಕಡಿ ಮಜೀರಪಲ್ಲಾದಲ್ಲಿ ಬಹಿರಂಗ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಸಂಜೆ 6:15ಗೆ ಮಂಜೇಶ್ವರ ಕ್ಷೇತ್ರದ ಮುಲ್ಲೇರಿಯಾದಲ್ಲಿ ಮತ್ತೊಂದು ಬಹಿರಂಗ ಸಮಾವೇಶದಲ್ಲಿ ಭಾಗಿಯಾಗಿ ಮತಯಾಚನೆ ಮಾಡಲಿದ್ದಾರೆ. ಕೇರಳದಿಂದ ಮಂಗಳೂರಿಗೆ ಆಗಮಿಸಿ ಮಂಗಳೂರು ವಿಮಾನ ನಿಲ್ದಾಣದಿಂದ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ ಹಿಂದಿ ಭಾಷೆಗೆ ಗ್ರೇಡಿಂಗ್ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದ ಗವರ್ನರ್ ವಿರುದ್ಧ ಕನ್ನಡಪರ ಸಂಘಟನೆಗಳು ಸಿಡಿದೆದ್ದಿವೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಕರವೇ ನಾರಾಯಣಗೌಡ, ಕರ್ನಾಟಕದ ಶಿಕ್ಷಣ ನೀತಿ ತೀರ್ಮಾನಿಸುವುದು ಸರ್ಕಾರನೇ ಹೊರತು ಗವರ್ನರ್ ಅಲ್ಲ. ರಾಜ್ಯಪಾಲರು ವಿರುದ್ಧ ಪಕ್ಷದ ನಾಯಕರಲ್ಲ, ಪದನಿಮಿತ್ತ ಮುಖ್ಯಸ್ಥರು ಅಷ್ಟೇ. ಕರ್ನಾಟಕದ ಶಿಕ್ಷಣ ನೀತಿಯನ್ನ ತೀರ್ಮಾನ ಮಾಡೋದು ಸರ್ಕಾರ. ಸರ್ಕಾರದ ತೀರ್ಮಾನದ ಕುರಿತು ಪತ್ರ ಬರೆಯೋಕೆ ರಾಜ್ಯಪಾಲರಿಗೆ ಯಾವುದೇ ಹಕ್ಕೂ ಇಲ್ಲ. ನೀವು ಬರೆದ ಪತ್ರ ವಾಪಸ್ ಪಡೆದೇ ಇದ್ರೆ ಸೋಮವಾರ 11 ಗಂಟೆಗೆ ರಾಜಭವನಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಬಂಧಿಸಲು ಹೋದಾಗ ಹಂತಕನ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. 2 ದಿನದ ಹಿಂದೆ ಹಣಕಾಸಿನ ವಿಷಯಕ್ಕೆ ಅನಿಲ್ ರಾಥೋಡ್ ಹತ್ಯೆ ಆಗಿತ್ತು. ಕೊಲೆ ಆರೋಪಿ ಈಶ್ವರ್ ರಾಥೋಡ್ ಬಂಧಿಸೋಕೆ ಪೊಲೀಸರು ಹೋದಾಗ ಆರೋಪಿ ಈಶ್ವರ್ ರಾಥೋಡ್ ದಾಳಿ ಮಾಡಿದ್ದಾನೆ. ಹೀಗಾಗಿ ಆತ್ಮರಕ್ಷಣೆಗೆ ಪೊಲೀಸರು ಆರೋಪಿ ಈಶ್ವರ್ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ. ಸದ್ಯ ಆರೋಪಿ ಹಾಗೂ ಹಲ್ಲೆಗೊಳಗಾದ ಪೊಲೀಸರಿಗೆ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಹುಬ್ಬಳ್ಳಿ ಲವ್ ಜಿಹಾದ್ ಪ್ರಕರಣಕ್ಕೆ ಭಾರಿ ಟ್ವಿಸ್ಟ್ ಸಿಕ್ಕಿದೆ. ಸಮೀರ್ ಮೊಬೈಲ್ನಲ್ಲಿ ಹಲವು ವಿಡಿಯೋಗಳು ಸಿಕ್ಕಿವೆ. ಅತ್ಯಾಚಾರ ಬೆಸಗಿ ಗರ್ಭಪಾತ ಮಾತ್ರೆಯನ್ನ ಸಂತ್ರಸ್ತೆಗೆ ಸಮೀರ್ ಕೊಡ್ತಾ ಇದ್ದಂತೆ, ಗರ್ಭಪಾತ ಮಾತ್ರೆ ತೆಗೆದುಕೊಳ್ಳಲು ಒತ್ತಡ ಕೂಡ ಹಾಕ್ತಿದ್ದಂತೆ. ಸಮೀರ್ಗೆ ಮಾತ್ರೆ ನುಂಗೋ ವಿಡಿಯೋವೊಂದನ್ನ ಸಂತ್ರಸ್ತೆ ಕಳಿಸಿದಾಳೆ. ಇನ್ನು ಇದೇ ಥರ ಹಿಂದೂ ಯುವತಿಯರ ಜೊತೆಗೂ ಸಮೀರ್ ಚಾಟ್ ಮಾಡಿರುವುದು ಬಹಿರಂಗವಾಗಿದೆ. ಇನ್ನು ಸಂತ್ರಸ್ತ ಯುವತಿ ಮನೆಗೆ ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಭೇಟಿ ಕೊಟ್ಟಿದ್ದಾರೆ. ವಿಕಾಸ್ ನಗರದಲ್ಲಿರುವ ಯುವತಿಯ ನಿವಾಸಕ್ಕೆ ಭೇಟಿ ನೀಡಿ ತಂದೆ ತಾಯಿಯ ಬಳಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣಕ್ಕೆ ಇನ್ನೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸಮೀರ್ನ ಎಳೆದೊಯ್ದು ಥಳಿಸ್ತಾ ಇರುವ ವಿಡಿಯೋ ಈಗ ವೈರಲ್ ಆಗಿದೆ. 50 ರಿಂದ 60 ಜನರ ಗುಂಪೊಂದು ಏಪ್ರಿಲ್ 3ನೇ ತಾರೀಕು ಬೆಳಗ್ಗೆ ಸಮೀರ್ ಮನೆಗೆ ನುಗ್ಗಿದ್ದಾರೆ. ಅಲ್ಲಿಗೆ ಬಂದ ಸಮೀರ್ ಜೊತೆ ಮಾತಾಡ್ತಾ ಹಲ್ಲೆಗೆ ಮುಂದಾಗಿದ್ದಾರೆ. ಶ್ರೀರಾಮ ಸೇನೆ ಸಂಘಟನೆ ಮತ್ತು ಇತರೆ ಸಂಘಟನೆಯ ಕಾರ್ಯಕರ್ತರು ಹಲ್ಲೆ ಮಾಡಿ ಎಳೆದೊಯ್ದ ಇರುವ ದೃಶ್ಯ ಸಮೀರ್ ನಿವಾಸದ ಬಳಿ ಇದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಕೌಟುಂಬಿಕ ಕಲಹಕ್ಕೆ ಪತಿ ಪತ್ನಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಶಿವಶಂಕರ್ ಹಾಗೂ ಕೋಲಾರದ ಪ್ರಿಯಾಂಕಾ ಕಳೆದ 9 ವರ್ಷದ ಹಿಂದೆ ಮದುವೆ ಆಗಿದ್ರು. 3 ಮಕ್ಕಳು ಕೂಡ ಇದ್ದಾರೆ. ಪತಿ ದಿನನಿತ್ಯ ಕುಡ್ಕೊಂಡು ಬಂದು ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾನೆ ಅಂತ ಪತ್ನಿ ಪ್ರಿಯಾಂಕಾ ಆರೋಪ ಮಾಡಿದ್ದಾರೆ. ಪತ್ನಿ ಪ್ರಿಯಾಂಕಾಗೆ ಭೋವಿ ಯುವ ವೇದಿಕೆ ಜಿಲ್ಲಾಧ್ಯಕ್ಷ ತಾರಕ್ ಮಂಜು ಎಂಬಾತನ ಜೊತೆಗೆ ಅಕ್ರಮ ಸಂಬಂಧ ಇದೆ, ಅವರೊಂದಿಗೆ ಓಡ್ ಹೋಗಿದ್ದಾಳೆ ಅಂತ ಪತಿ ಆರೋಪ ಮಾಡಿದ್ದಾನೆ. ಗಂಡ ಹೆಂಡತಿ ಪರಸ್ಪರ ದೂರು ಪ್ರತಿದೂರು ದಾಖಲಿಸಿಕೊಂಡಿದ್ದಾರೆ. ಮಹಿಳಾ ಕಸ್ಟಮ್ಸ್ ಅಧಿಕಾರಿಗೆ ಬ್ಲಾಕ್ ಮೇಲ್ ಮತ್ತು ಅತ್ಯಾಚಾರದ ಆರೋಪ ಹಿನ್ನೆಲೆ ಕೃಪಾಲಿನಿ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಅಲ್ಲದೆ ಆರೋಪಿ ಮೇಲೆ ಹಲವು ದೂರುಗಳಿವೆ. ಆರೋಪಿ ಕೃಪಾಲಾನಿ ಎಲೆಕ್ಟ್ರಾನಿಕ್ ಬಿಸಿನೆಸ್ ನಡೆಸ್ತಾ ಇದ್ದ, ಕಸ್ಟಮ್ಸ್ ಕಣ್ತಪ್ಪಿಸಿ ಸಾಕಷ್ಟು ವ್ಯವಹಾರ ನಡೆಸ್ತಾ ಇದ್ದ ಆರೋಪ ಕೂಡ ಕೇಳಿಬಂದಿತ್ತು. ಕೃಪಾಲಾನಿಗೆ 9 ವರ್ಷದ ಹಿಂದೆ ಮಹಿಳಾ ಕಸ್ಟಮ್ಸ್ ಅಧಿಕಾರಿಯ ಪರಿಚಯ ಆಗಿತ್ತು. ಆಕೆ ಜೊತೆಗೆ ಪ್ರೀತಿ ನಾಟಕ ಆಡಿ ಸಲಗೆ ಬೆಳೆಸಿಕೊಂಡ, ಮದುವೆ ಆಮಿಷ ಒಡ್ಡಿ ದೈಹಿಕ ಸಂಪರ್ಕ ಕೂಡ ಬೆಳೆಸಿಕೊಂಡಿದ್ದಂತೆ. ಈ ವಿಡಿಯೋಗಳನ್ನು ತೋರಿಸಿ ಮಹಿಳಾ ಅಧಿಕಾರಿಯನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಎನ್ನಲಾಗಿದೆ. ಈ ಸಂಬಂಧ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕಾಡು ಹಂದಿಗೆ ಇಟ್ಟಿದ್ದ ಕಚ್ಚಾ ಬಾಂಬ್ ಸಿಡಿದು ಮಹಿಳೆಗೆ ಗಾಯ ಆಗಿರೋ ಘಟನೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ನೆವಟೂರಿನಲ್ಲಿ ನಡೆದಿದೆ. ತೋಟದಲ್ಲಿ ಹಂದಿ ಶಿಕಾರಿ ಮಾಡೋಕೆ ಗೋಟು ಅಡಿಕೆ ಒಳಗೆ ಕಚ್ಚಾ ಬಾಂಬ್ ಇಡಲಾಗಿತ್ತು. ಇದನ್ನ ನಾಯಿ ಕಚ್ಕೊಂಡು ಬಂದು ಮನೆ ಅಂಗಳಕ್ಕೆ ತಂದು ಹಾಕಿದೆ. ಅದನ್ನು ನೋಡಿದ 72 ವರ್ಷದ ಕಮಲಮ್ಮ ಮುಟ್ಟಿದಾಗ ಸಿಡಿದಿದ್ದು ಕೈಗಳಿಗೆ ಗಾಯಗಳಾಗಿದೆ. ಈ ಕುರಿತು ಆಗುಂಬೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲಂಚ ಪಡೆಯುವಾಗ 2 ಪೊಲೀಸ್ ಪೇದೆಗಳು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಅಟ್ರಾಸಿಟಿ ಪ್ರಕರಣದಲ್ಲಿ ಜಾಮೀನು ಕೊಡೋದಾಗಿ ಕೊಪ್ಪಳದ ಮಾರುತಿ ಬಾಳಿ ಹಾಗೂ ಚಂದಾ ಲಿಂಗ್ ಎಂಬ 2 ಪೊಲೀಸರು ಮೆಹಬೂಬ್ ಪಾಷಾ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಫೋನ್ ಪೇ ಮೂಲಕ 15,000 ಹಣವನ್ನೂ ಪಡ್ಕೊಂಡಿದ್ದಾರೆ. ಆದರೆ ಮತ್ತೆ 3,000 ಹಣ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ 2ರನ್ನೂ ವಶಕ್ಕೆ ಪಡ್ಕೊಂಡಿದ್ದಾರೆ.
ಅಪಘಾತ ತಪ್ಪಿಸೋಕ್ ಹೋಗಿ ಕೆಎಸ್ಆರ್ಟಿಸಿ ಬಸ್ ಹಳ್ಳಕ್ಕೆ ಬಿದ್ದಿರೋ ಘಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರೋಜರನಹಳ್ಳಿ ಸಮೀಪ ನಡೆದಿದೆ. ಕೋಲಾರದಿಂದ ವೆಲಗಲಬುರ್ರೆ ಗ್ರಾಮಕ್ಕೆ ಕೆಎಸ್ಆರ್ಟಿಸಿ ಬಸ್ ಹೊರಟಿತ್ತು. ಈ ವೇಳೆ ಎದುರಿಗೆ ಬಂದ ಕ್ಯಾಂಟರ್ಗೆ ಡಿಕ್ಕಿ ಆಗ್ತಾ ಇರೋದನ್ನ ತಪ್ಪಿಸೋಕ್ ಹೋಗಿ ಅಪಘಾತಕ್ಕೀಡಾಗಿದೆ. ಬಸ್ನಲ್ಲಿ 20ಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರಿದ್ರು. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಅಂತಾರಾಜ್ಯದಲ್ಲಿ ಬೈಕ್ ಕದ್ದು ಮಾರಾಟ ಮಾಡ್ತಾ ಇದ್ದ ಇಬ್ಬರು ಖತರ್ನಾಕ್ ಕಳ್ಳರನ್ನ ಬಂಧಿಸಿ 27 ಬೈಕ್ಗಳನ್ನು ಜಪ್ತಿ ಮಾಡಿದ್ದಾರೆ. ಮಾರ್ಚ್ 31ನೇ ತಾರೀಕು ಅಜಿತ್ ಅರಬೋಳೆ ಅನ್ನುವವರ ಬೈಕ್ ಕಳ್ಳತನ ಮಾಡಲಾಗಿತ್ತು. ಸಂಕೇಶ್ವರ ಪೊಲೀಸರಿಗೆ ದೂರು ನೀಡಿದ್ದು ವಿಶೇಷ ತಂಡ ರಚನೆ ಕೂಡ ಆಗಿತ್ತು. ಆರೋಪಿಗಳಾದ ಲಕ್ಷ್ಮಣ ಹಾಗೂ ಫಕೀರಪ್ಪ ಅನ್ನುವರನ್ನ ವಿಚಾರಣೆ ನಡೆಸಿದಾಗ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಆಗಿದ್ದ ಒಟ್ಟು 27 ಬೈಕ್ಗಳನ್ನು ರಿಕವರಿ ಮಾಡಿದ್ದಾರೆ. ಆರೋಪಿಗಳನ್ನು ಜೈಲಿಗೆ ಕಳುಹಿಸಲಾಗಿದ್ದು ಸಂಕೇಶ್ವರ ಪೊಲೀಸರ ಕಾರ್ಯಕ್ಕೆ ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬೆಳಾಲು ಗ್ರಾಮದ ಕಾಡಂಡ ಪರಿಸರದಲ್ಲಿ ಕಾಡಾನೆ ದಾಳಿ ಮಾಡಿದೆ. ಒಂಟಿ ಸಲಗವೊಂದು ಕೃಷಿ ತೋಟಗಳಿಗೆ ನುಗ್ಗಿ ಬೆಳೆ ಹಾನಿ ಮಾಡ್ತಾ ಇದೆ. ಇಲ್ಲಿನ ಪ್ರಶಾಂತ್ ಹಾಗೂ ಮುತ್ತಪ್ಪ ಅನ್ನುವರ ತೋಟಗಳಿಗೆ ಕಾಡಾನೆ ನುಗ್ಗಿ ನೀರಾವರಿ ಪೈಪ್ ಲೈನ್, ತೋಟದಲ್ಲಿ ಅಳವಡಿಸಿದ ಸಿಸಿಟಿವಿ, 50ಕ್ಕೂ ಅಧಿಕ ಬಾಳೆ ಗಿಡಗಳನ್ನು ನಾಶ ಮಾಡಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ನಾಯಿಯೊಂದು ಕಾರಿನ ಅಡಿ ಅವಿತು ಚಿರತೆ ದಾಳಿಯಿಂದ ಪಾರಾಗಿದೆ. ಮಹೇಶ್ ಎಂಬ ರೈತನ ತೋಟದ ಮನೆ ಬಳಿ ಪ್ರತ್ಯಕ್ಷವಾದ ಚಿರತೆ ನಾಯಿಯನ್ನ ಬೇಟೆಯಾಡೋಕೆ ಹೊಂಚು ಹಾಕಿದೆ. ನಾಯಿ ಕಾರಿನ ಅಡಿ ಸೇರ್ಕೊಂಡು ಬೊಗಳೋಕೆ ಆರಂಭಿಸಿದೆ. ನಾಯಿ ಬೊಗಳೋ ಶಬ್ದ ಕೇಳಿ ಮಾಲೀಕರು ಮನೆಯಿಂದ ಹೊರಬರ್ತಾ ಇದ್ದಂತೆ ಚಿರತೆ ಓಡ್ ಹೋಗಿದೆ. ರಾಜ್ಯದಲ್ಲಿ ಮಳೆ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಗುಡುಗು, ಆಲಿಕಲ್ಲು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಕಲಬುರಗಿ, ಬಳ್ಳಾರಿ, ಕೊಡಗು, ಹಾಸನ, ಮೈಸೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಮಳೆಯ ಮುನ್ಸೂಚನೆ ನೀಡಲಾಗಿದ್ದು ಕೆಲವೆಡೆ ತುಂತುರು ಮಳೆ ಸುರಿದಿದೆ. ಮೈಸೂರು ಜಿಲ್ಲೆಯಲ್ಲಿ ಹಲವೆಡೆ ಮಳೆ ಸುರಿದಿದೆ. ಬಿರು ಬಿಸಿಲಿಗೆ ಬೇಸತ್ತು ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಕುವೆಂಪು ನಗರ, ವಿದ್ಯಾರಣ್ಯಪುರ, ಅಗ್ರಹಾರ, ಚಾಮುಂಡಿಪುರಂ ಸೇರಿದಂತೆ ಹಲವೆಡೆ ಮಳೆ ಸುರಿದಿದೆ. ಹಗರಣದ ಗೂಡಾಗಿದ್ದ ಮೈಸೂರು ಮೂಡ ಇದೀಗ ಎಂಡಿಎ ಆಗಿ ಬದಲಾಗಿದ್ದು ನೂತನ ಬಡಾವಣೆ ನಿರ್ಮಾಣ ಕೆಲಸ ಶುರು ಮಾಡಿಕೊಂಡಿದೆ. ಎಂಡಿಎ ವತಿಯಿಂದ ನೂತನ ಬಡಾವಣೆ ನಿರ್ಮಾಣ ಮಾಡೋಕೆ ಸರ್ವೆ ಕಾರ್ಯ ನಡೀತಾ ಇದ್ದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಡ್ರೋನ್ ಮೂಲಕ ಸರ್ವೆ ಕಾರ್ಯ ವೀಕ್ಷಣೆ ಮಾಡಿದ್ರು. ಬಡವರಿಗೆ ಕಡಿಮೆ ವೆಚ್ಚದಲ್ಲಿ ಸೂರು ಕೊಡೋ ನಿಟ್ಟಿನಲ್ಲಿ ಎಂಡಿಎ ಕಾರ್ಯ ಪ್ರವೃತ್ತಿಯಾಗಿತ್ತು. ಅದಕ್ಕಾಗಿ ಮೈಸೂರು ನಗರದ ಅನೇಕ ಕಡೆಗಳಲ್ಲಿ ಹೊಸ ಬಡಾವಣೆ ಸರ್ವೆ ಕಾರ್ಯ ನಡೀತಾ ಇದೆ. ನ್ಯೂಸ್ 18 ವತಿಯಿಂದ ಶಿವಮೊಗ್ಗ ನಗರದ ಪೊಲೀಸ್ ಭವನದಲ್ಲಿ ನಡೀತಾ ಇರುವ ಎಜುಕೇಷನ್ ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ವಿದ್ಯಾಸಂಗಮ 2026ರ ಹೆಸರಿನಲ್ಲಿ ಕಾರ್ಯಕ್ರಮ ನಡೀತಾ ಇದ್ದು ಕಾರ್ಯಕ್ರಮವನ್ನ ಮಾಜಿ ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ್ ಉದ್ಘಾಟನೆ ಮಾಡಿದರು. ಇನ್ನು ಒಂದೇ ಸೂರಿನಲ್ಲಿ 40ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿವೆ. ಎಜುಕೇಷನ್ ಎಕ್ಸ್ಪೋಗೆ ಸಾವಿರಾರು ವಿದ್ಯಾರ್ಥಿಗಳು ಕೂಡ ಆಗಮಿಸಿದ್ರು. ಇವತ್ತು ಕೂಡ ಎಕ್ಸ್ಪೋ ಇರಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ನ 9ನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ರೋಚಕ ಗೆಲುವು ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 210 ರನ್ ಕಲೆ ಹಾಕಿತ್ತು. ಈ ಗುರಿ ಬೆನ್ನತ್ತಿದ್ದ ಗುಜರಾತ್ ತಂಡ 204 ರನ್ ಗಳಿಸಿ 7 ರನ್ಗಳಿಂದ ಸೋಲೊಪ್ಪಿಕೊಂಡಿದೆ. ಟೂರ್ನಿಯಲ್ಲಿ ಗುಜರಾತ್ಗೆ ಇದು 2ನೇ ಸೋಲಾದರೆ ರಾಜಸ್ಥಾನ್ ರಾಯಲ್ಸ್ ತಂಡ ಅಜೇಯ ಓಟ ಮುಂದುವರೆಸಿದೆ. ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ವರ್ಸಸ್ ಸಿಎಸ್ಕೆ ನಡುವೆ ಹಣಾಹಣಿ ನಡೆಯಲಿದೆ. ಚೆನ್ನೈ ತಂಡ ಇದುವರೆಗೆ ಗೆಲುವಿನ ಖಾತೆ ತೆರೆದೇ ಇಲ್ಲ. ಆಡಿದ 2 ಪಂದ್ಯಗಳನ್ನು ಸೋತಿದೆ. ಹ್ಯಾಟ್ರಿಕ್ ಸೋಲಿನ ಆತಂಕದಲ್ಲೂ ಇದೆ. ಇತ್ತ ತನ್ನ ಮೊದಲ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿರೋ ಆರ್ಸಿಬಿ ಇದೀಗ ತನ್ನ ಅಜೇಯ ಓಟವನ್ನು ಮುಂದುವರಿಸೋಕೆ ನೋಡ್ತಾ ಇದೆ. ಇನ್ನು ಆರ್ಸಿಬಿ ಪರ ವೇಗಿ ಹೇಸಲ್ವುಡ್ ಇವತ್ತು ಕಣಕ್ಕಿಳಿಯೋ ಸಾಧ್ಯತೆ ಇದೆ. ಇವತ್ತಿನ ಪಂದ್ಯ ಭಾರೀ ಕುತೂಹಲ ಮೂಡಿಸಿದೆ. ಇನ್ನು ಪಂದ್ಯದ ವೇಳೆ ಯಾವುದೇ ಅನಾಹುತಗಳು ನಡೆಯದಂತೆ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಈ ಕುರಿತು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಳೆದ ಪಂದ್ಯದಂತೆ ಈ ಪಂದ್ಯಕ್ಕೂ ಟಿಕೆಟ್ ಇದ್ದವರಿಗೆ ಮಾತ್ರ ಎಂಟ್ರಿ ಇರುತ್ತೆ. ಅನವಶ್ಯಕವಾಗಿ ಯಾರೂ ಓಡಾಡಬೇಡಿ. ಮೆಟ್ರೋದಲ್ಲಿ ಕಳೆದ ಬಾರಿ 15,000 ಜನ ಟಿಕೆಟ್ ಅನ್ವಯ ಬಂದಿದ್ರು.
ಹೋಗುವಾಗ 22,000 ಪ್ರೇಕ್ಷಕರು ವಾಪಸ್ ಹೋಗಿದ್ದಾರೆ. ಈ ಬಾರಿಯೂ ಅದೇ ರೀತಿಯಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು ಆರ್ಸಿಬಿ ವರ್ಸಸ್ ಸಿಎಸ್ಕೆ ಪಂದ್ಯ ಇರುತ್ತೆ. ಟಿಕೆಟ್ ಬುಕಿಂಗ್ ನೆಪದಲ್ಲಿ ಆರ್ಸಿಬಿ ಅಭಿಮಾನಿಗಳಿಗೆ ವಂಚನೆ ಮಾಡಲಾಗ್ತಾ ಇದೆ. ಐಪಿಎಲ್ ಧಮಾಕ ಸೇಲ್ ಎಂಬ ನಕಲಿ ಅಕೌಂಟ್ ಕ್ರಿಯೇಟ್ ಮಾಡಿ ವಂಚನೆ ಮಾಡಲಾಗ್ತಾ ಇದೆ. ಫೇಸ್ಬುಕ್ನಲ್ಲಿ ಟಿಕೆಟ್ ಲಭ್ಯ ಇರೋದಾಗಿ ಲಿಂಕ್ ರವಾನೆ ಮಾಡ್ತಾರೆ. ಆ ಲಿಂಕ್ ಓಪನ್ ಮಾಡಿ ಟಿಕೆಟ್ ಬುಕಿಂಗ್ ಮಾಡ್ತಾ ಇದ್ದಂತೆ ಹಣ ಕಟ್ ಆಗುತ್ತೆ. ಟಿಕೆಟ್ ಮಾತ್ರ ಸಿಗಲ್ಲ. ಈ ಬಗ್ಗೆ ದೂರುಗಳು ಕೇಳಿ ಬಂದ ಹಿನ್ನೆಲೆ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಈಗಾಗಲೇ ಆರ್ಸಿಬಿ ಸಿಎಸ್ಕೆ ಮ್ಯಾಚ್ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಹೀಗಾಗಿ ಯಾರೂ ಕೂಡ ನಕಲಿ ವೆಬ್ಸೈಟ್ಗಳಲ್ಲಿ ಟಿಕೆಟ್ಗಾಗಿ ಹಣ ಕಳ್ಕೊಳ್ಬಾರದು ಅಂತ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಡಿಸಿಪಿ ಎಂ ನಾರಾಯಣ್ ಮನವಿ ಮಾಡಿಕೊಂಡಿದ್ದಾರೆ. ನವ ನಿರ್ದೇಶಕ ಹರಿವರಾಸನಂ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿರೋ ಚಿತ್ರ ಮಗಿ ಪುಸ್ತಕ. ಈ ಚಿತ್ರ ಯಶಸ್ವಿಯಾಗಿ 50 ದಿನಗಳನ್ನ ಪೂರೈಸಿ ಮುನ್ನುಗ್ತಾ ಇದೆ. ಬಡ ಕುಟುಂಬದ ಅವನಿ ಎಂಬ ಹೆಣ್ಣು ಮಗಳ ಸುತ್ತ ನಡೆಯುವ ಘಟನೆಗಳನ್ನ ಇಟ್ಕೊಂಡು ಹರಿವರಾಸನಂ ಅವರು ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ. ಮಗಿ ಪುಸ್ತಕ ಚಿತ್ರದ 50ರ ಸಂಭ್ರಮದ ಸಮಾರಂಭ ಬೆಂಗಳೂರಲ್ಲಿ ನಡೆದಿದೆ. ಗೆಲುವಿಗೆ ಕಾರಣರಾದ ಕಲಾವಿದರು ಹಾಗೂ ತಂತ್ರಜ್ಞರಿಗೆ ಸ್ಮರಣ ಫಲಕ ನೀಡಿ ಗೌರವಿಸಲಾಯಿತು. ರಶ್ಮಿಕಾ ಮಂದಣ್ಣ ಇವತ್ತು ತಮ್ಮ 30 ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಫೆಬ್ರವರಿ 26ನೇ ತಾರೀಕು ರಾಜಸ್ಥಾನದ ಉದಯಪುರ್ನಲ್ಲಿ ವಿಜಯ್ ದೇವರಕೊಂಡ ಅವರನ್ನ ವಿವಾಹವಾದ ರಶ್ಮಿಕಾ ಮದುವೆಯ ಮೊದಲ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇದಕ್ಕೂ ಮುನ್ನ ಏರ್ಪೋರ್ಟ್ನಲ್ಲಿ ಕೇಕ್ ಕಟ್ ಮಾಡಿ ಖುಷಿ ಪಟ್ಟಿದ್ದಾರೆ.